ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಸಡನ್ ಆಗಿ ದಿಢೀರ್ನೆ ಪರಿಹಾರ ಬೇಕು. ಯಾವುದೇ ಸಮಸ್ಯೆಯಲ್ಲಿ ನಡ್ತಾ ಇದ್ರೂ ತಕ್ಷಣ ಪರಿಹಾರ ಬೇಕು. ರೆಡಿಮೇಡ್ ರೆಮಿಡಿ ಬೇಕು. ಇದು ಸಿಗುತ್ತೆ ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ, ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತಾನೆ. ಒಂದ್ ಕಾಯಿಲೆ ಬಂತು ಅಂತಂದ್ರೆ ಸಡನ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಏನೋ ಆಂಟಿಬಯೋಟಿಕ್ ಸ್ಟೀರಾಯ್ಡ್ಸ್ ಕೊಟ್ಟು ನಮ್ಮ ಕಾಯಿಲೆ ಗುಣ ಮಾಡ್ಬಿಡ್ತಾರೆ ತಾತ್ಕಾಲಿಕವಾಗಿ. ಏನೋ ಒಂದು ಪ್ರಾಬ್ಲಮ್ ಆಯ್ತು, ಸಡನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲೇನೋ ಪರಿಹಾರ ಸಿಗ್ಬೋದು. ಅಲ್ಲೂ ಸಿಕ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಲ್ಲಿ ಹೋಗಿ ಪರಿಹಾರಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಇದೆಲ್ಲ ಕೋರ್ಟಲ್ಲೂ ಆಗದೆ ಇರುವಂಥದ್ದು, ಪೊಲೀಸ್ ಸ್ಟೇಷನಲ್ಲೂ ಆಗದೆ ಇರುವಂಥದ್ದು, ಹಾಸ್ಪಿಟ್ಲಲ್ಲೂ ಆಗದೆ ಇರುವಂಥದ್ದು ಕೆಲವು ಸಮಸ್ಯೆಗಳು ನಮ್ಮಲ್ಲಿವೆ ಇವತ್ತಿನ ಸಮಾಜದಲ್ಲಿ. ಈ ಮಾಟ ಮಂತ್ರ ತಂತ್ರದಿಂದ ಕೆಲವು ಪ್ರಯೋಗಗಳು ಮಾಡಿಬಿಡ್ತಾರೆ. ಈ ಪ್ರಯೋಗ ಮಾಡಿದಾಗ ಬ್ಲಡ್ ರಿಪೋರ್ಟ್ ಅಲ್ಲಾಗ್ಲಿ, ಸಿ ಟಿ ಸ್ಕ್ಯಾನ್ ಅಲ್ಲಾಗ್ಲಿ, MRI ಸ್ಕ್ಯಾನ್ ಅಲ್ಲಾಗ್ಲಿ, ಎಕೋ ಟೆಸ್ಟು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವೆರೈಟಿ ಟೆಸ್ಟ್ಗಳೆಲ್ಲ ಮಾಡ್ಬೋದು. ಎಲ್ಲ ಮಾಡೋದು ಕೂಡ ಆ ಪೇಷಂಟ್ ಯಾಕೆ ನರಳ್ತಾ ಇದ್ದಾನೆ ಅಂತ ಗೊತ್ತೇ ಆಗೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಎಲ್ಲಾ ತರ ಟ್ರೀಟ್ಮೆಂಟ್ ಕೊಟ್ಟಾಯ್ತು, ಎಲ್ಲಾ ತರ ಎಕ್ಸಾಮಿನೇಷನ್ ಮಾಡಿದ್ದಾಯ್ತು, ಆದ್ರೆ ಪೇಷಂಟ್ಗೆ ಏನಾಗ್ತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅಷ್ಟೊತ್ತಿಗೆ ಪೇಷಂಟು ತುಂಬಾ ದುಡ್ಡು ಖರ್ಚು ಮಾಡ್ಕೊಂಡಿರ್ತಾನೆ, ಇಲ್ಲ ಸತ್ತೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ನ್ಯಾಯ ಸಿಗಲ್ಲ, ಕೋರ್ಟಲ್ಲಿ ಹೋದ್ರು ವರ್ಷಗಟ್ಲೆ ಅಲಿಬೇಕು. ಅಲ್ಲಿದ್ರು ಕೂಡ ನಮ್ಗೆ ಪರಿಹಾರ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ನ್ಯಾಯ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಇದನ್ನ ಮೀರಿದಂತ ಒಂದು ಶಕ್ತಿ ಇದೆ. ಯಾರು ನಮ್ಗೆ ತೊಂದರೆ ಕೊಡ್ತಾರೋ ಉದ್ದೇಶಪೂರ್ವಕವಾಗಿ, ಯಾರು ನಮ್ಮ ಮೇಲೆ ದ್ವೇಷ ತೀರ್ಸ್ಕೋತಾರೋ, ಯಾರು ನಮ್ಗೆ ಬೇಕು ಅಂತಲೇ ಬೆಳಿಬಾರ್ದು, ಉದ್ಧಾರ ಆಗ್ಬಾರ್ದು ಅಂತ ಹೇಳಿ ಮಾಟ ಮಂತ್ರ ತಂತ್ರ ಬಾಧೆಗಳಿಂದ ನಮ್ಮನ್ನ ತುಂಬಾ ನರಳಿಸ್ತಾರೆ, ಖರ್ಚು ಮಾಡಿಸ್ತಾರೆ, ಸಾಯಿಸ್ಬಿಡ್ತಾರೆ. ಔಷಧಿಗೂ ವಾಸಿ ಆಗಲ್ಲ, ಪೊಲೀಸ್ ಸ್ಟೇಷನ್ ಕೋರ್ಟಲ್ಲೂ ಕೂಡ ನಮ್ಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಕಡೆ ಪರಿಹಾರ ಇದೆ. ಎಲ್ಲಾ ತರ ಮಾಂತ್ರಿಕ ಪ್ರಯೋಗಗಳು, ಚಂಡಿ ಪ್ರಯೋಗ, ಚೌಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ಶರಭ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವ, ಭೈರವಿ, ಉಚ್ಚಿಷ್ಟ ಚಂಡಾಳಿ, ದುರ್ಗಿ, ಕಾಳಿ, ದೊಡ್ಡ ದೊಡ್ಡ ಪ್ರಯೋಗಗಳಿವೆ. ಅದಲ್ಲಿ ಮಾಡಿದಂತ ಪ್ರಯೋಗದಿಂದ ನಾವು ನರಳ್ತಿದ್ರೆ ಅದಕ್ಕೆ ಎಲ್ಲಿದೆ ಪರಿಹಾರ ಅನ್ನೋದು ಬಹಳ ಇಂಪಾರ್ಟೆಂಟು. ಇದಲ್ದೇನೆ ಕೆಲವು ಭಾನಾಮತಿ ಪ್ರಯೋಗ, ಷಟ್ಕರ್ಮಗಳು, ಸ್ತಂಭನ, ಮಾರಣ, ಉಚ್ಚಾಟನ, ವಿದ್ವೇಷಣ, ಮೋಹನ, ವಶೀಕರಣ, ಈ ತರದೆಲ್ಲ ಕೆಲವು ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮೆಲ್ಲ ಈ ಕಣ್ಣು ಕಾಣಲ್ಲ, ಅದೇ ದೂರದಿಂದ ಮಾಟ ಮಂತ್ರ ತಂತ್ರ ನರಳಿಸ್ತಾ ಇದ್ದಾರೆ, ನರಳೋಂಗ್ ಮಾಡ್ತಾರೆ. ಇದಕ್ಕೆಲ್ಲ ಪರಿಹಾರ ಏನ್ ಮಾಡ್ಕೋಬೇಕು? ಇದೊಂದು ಡಿಪಾರ್ಟ್ಮೆಂಟ್ ಆದ್ರೆ ನಮ್ಮ ವಸ್ತುಗಳನ್ನ ತಗೊಂಡೋಗಿ ಮಾಟ ಮಂತ್ರ ಮಾಡ್ತಾರೆ. ಉಗುರು ಕಟ್ ಮಾಡಿ ಬಿಸಾಕಿರ ಅದು ತಗೊಂಡೋಗ್ಬಿಡ್ತಾರೆ. ನಖ ಪ್ರಯೋಗ, ಕೇಶ ಪ್ರಯೋಗ, ವಸ್ತ್ರ ಪ್ರಯೋಗ, ಪಾದರಕ್ಷ ಪ್ರಯೋಗ, ನಿರ್ಮಾಲ್ಯ ಭೋಜನ ಪ್ರಯೋಗ, ತಿಂದು ಬಿಸಾಡಿದ್ದು ಎಂಜಿಲ್ ತಗೊಂಡೋಗ್ಬಿಟ್ಟು ಮಾಡಿಸ್ಬಿಡ್ತಾರೆ. ಮೃತ್ತಿಕಾ ಪ್ರಯೋಗ, ನಾವು ತುಳಿದಿದ್ದು ಮಣ್ಣನ್ನು ತಗೊಂಡೋಗ್ತಾರೆ. ಹೀಗೆ ಹಲವಾರು ರೀತಿ ನಮ್ಗೆ ಬೇಗ ಕನೆಕ್ಟ್ ಆಗಿ ಡ್ಯಾಮೇಜ್ ಮಾಡಬೇಕು ಅನ್ನೋದಾಗಿದ್ರೆ ವಿಶೇಷವಾದಂಥ ತಂತ್ರಗಳಿವೆ. ಉಗುರು, ಕೂದಲು, ಬಟ್ಟೆ, ಪಾದರಕ್ಷೆ, ಮಣ್ಣು, ನಾವು ತಿಂದು ಎಂಜಿಲ್ ತಂತ್ರಗಳಿಂದ ಮಾಡಿಬಿಡ್ತಾರೆ. ಪುತ್ತಲೀಕ ಪ್ರಯೋಗ, ಬೊಂಬೆ ಮಾಡಿ ನಮ್ಮ ರೂಪನ ಬೊಂಬೆಲ್ ಮಾಡಿಬಿಟ್ಟು ಅದಕ್ಕೆ ಪ್ರಯೋಗ ಮಾಡಿಬಿಡ್ತಾರೆ. ಪರಾಕೃತಿಮ ಪ್ರಯೋಗ, ಪ್ರಾಣಿಗಳನ್ನ ಬಲಿ ಕೊಟ್ಟು ಪ್ರಯೋಗ ಮಾಡ್ತಾರೆ. ಈ ತರದೆಲ್ಲ ದೊಡ್ಡ ದೊಡ್ಡ ಮಂತ್ರ ತಂತ್ರಗಳಿಂದ ಮಾಡಿದಾಗ ಮೆಡಿಕಲ್ ರಿಪೋರ್ಟು, ಮೆಡಿಕಲ್ ಸಿಸ್ಟಮ್ ಅಲ್ಲಿರುವಂತ ಔಷಧಿಗಳು, ಪೊಲೀಸ್ ಸ್ಟೇಷನ್, ಕೋರ್ಟಲ್ಲಿ ಎಲ್ಲೂ ಪರಿಹಾರ ಸಿಗೋದೇ ಇಲ್ಲ. ಈ ತರ ಬಹಳ ಜನ ನರಳ್ತಿದ್ದಾರೆ. ಈ 2026 ಪರಾಭವ ಸಂವತ್ಸರದಲ್ಲಿ ಈ ಮಾಟಮಂತ್ರ ತಂತ್ರಗಳ ಬಾಧೆ ಜಾಸ್ತಿ ಆಗ್ತದೆ. ಬೀದಿಲೆಲ್ಲ ಮನೆಗಳೆಲ್ಲ ಮಾಟಮಂತ್ರ ತಂತ್ರ ಮಾಡ್ತಾರೆ. ಯಾಕಂದ್ರೆ ಗುರು ಬಲ ಕಮ್ಮಿ ಆದಾಗ ಇವೆಲ್ಲ ಯೋಚನೆ ಜಾಸ್ತಿ ಬರ್ತದೆ. ಮಾಟ ಮಂತ್ರ ಮಾಡಿಸ್ಬೇಕು, ಕೊಲೆ ಮಾಡ್ಬೇಕು, ರೇಪ್ ಮಾಡ್ಬೇಕು, ದರೋಡೆ ಮಾಡ್ಬೇಕು, ಮೋಸ ಮಾಡಿ ದುಡಿಬೇಕು ಅನ್ನೋ ಒಂದು ಬುದ್ಧಿ, ವಿಚಿತ್ರವಾದಂತ ಆಸೆಗಳು ಮನುಷ್ಯರಲ್ಲಿ ಉದ್ಭವ ಆಗುತ್ತೆ.
ನಮ್ಮನ್ನು ನಾವು ಬಂದೋಬಸ್ತ್ ಮಾಡ್ಕೋಬೇಕು, ನಮಗೆ ನಾವು ಸೆಕ್ಯೂರಿಟಿ ಪಡ್ಕೋಬೇಕು ಅನ್ನೋದಾದರೆ ಎಲ್ಲಿ ಪೊಲೀಸ್ ಸ್ಟೇಷನ್, ಕೋರ್ಟ್ ಅಲ್ಲಿ, ಹಾಸ್ಪಿಟಲ್ ನಮಗೆ ಪರಿಹಾರ ಸೆಕ್ಯೂರಿಟಿ ಸಿಗೋದಿಲ್ವೋ ನಾವೇ ಸ್ವಯಂ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇದೇ ವರ್ಷ ಮಾರ್ಚ್ 18ನೇ ತಾರೀಕು ನಾವು ಯುಗಾದಿ ಅಮಾವಾಸ್ಯೆ ಅವತ್ತು 18ನೇ ತಾರೀಕು ಹಳೆ ವರ್ಷ ಮುಗಿತಾ ಇದೆ, ಹೊಸ ವರ್ಷ ಪರಾಭವ ಸಂವತ್ಸರ ಪ್ರಾರಂಭ ಮಾಡ್ತಿದೆ. ಹಳೆ ವರ್ಷ ಮುಗಿಯೋದು, ಹೊಸ ವರ್ಷ ಪ್ರಾರಂಭ. ಆ ಒಂದು ಸಂಧಿ ಕಾಲದಲ್ಲಿ, ಆ ಒಂದು ಪರ್ವ ಕಾಲದಲ್ಲಿ ಅಮಾವಾಸ್ಯೆ ದಿವಸ ಬೆಂಗಳೂರಿನಲ್ಲಿ ನಾವು ಮಹಾಪ್ರತ್ಯಂಗಿರ ಪೂಜಾ ಮತ್ತೆ ಮಹಾಪ್ರತ್ಯಂಗಿರ ಯಾಗವನ್ನ ಮಾಡ್ತಾ ಇದೀವಿ. ಮಹಾಯಾಗ. ಕಾಳಿ, ಮಹಾಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಉಗ್ರಕಾಳಿ, ಗುಹ್ಯಕಾಳಿ, ಸ್ಮಶಾನಕಾಳಿ, ಚಂಡಿಕಾಳಿ, ಸಿದ್ಧಿಕಾಳಿ, ಆದ್ಯಕಾಳಿ, ಹಂಸಕಾಳಿ, ಅಮೃತಕಾಳಿ, ನಿತ್ಯಕಾಳಿ, ರೌದ್ರಕಾಳಿ, ಅಘೋರಕಾಳಿ, ಶಾಂತಿಕಾಳಿ, ಪ್ರಸನ್ನಕಾಳಿ, ವಿಜಯಕಾಳಿ, ರಕ್ಷಾಕಾಳಿ, ಕಾಮಾಕ್ಯಕಾಳಿ, ಕಾಮಕಲಾಕಾಳಿ, ಹೀಗೆ 12 ವೆರೈಟಿ ಕಾಳಿಯರನ್ನ ಅವತ್ತು ದಿವಸ 18ನೇ ತಾರೀಕು ಆವಾಹನೆ ಮಾಡಿ ಹೋಮ ಮಾಡ್ತೀವಿ. ಶಾಂತಾದುರ್ಗ, ಶೂಲಿಮಿ ದುರ್ಗ, ವನದುರ್ಗ, ದೀಪದುರ್ಗ, ಅಸುರಿ ದುರ್ಗ, ಜಾತವೇದ ದುರ್ಗ, ಶಬರಿ ದುರ್ಗ, ಲವಣದುರ್ಗ, ಜ್ವಲದುರ್ಗ, ಬ್ರಾಹ್ಮಿ ದುರ್ಗ, ವನದುರ್ಗ, ವಿಜಯದುರ್ಗ ಅಂತ ಈ 12 ವೆರೈಟಿ ದುರ್ಗಿಯರನ್ನ ಅವತ್ತು ಆವಾಹನೆ ಮಾಡಿ ಹೋಮ ಮಾಡ್ತೀವಿ. ಇದಲ್ದನೆ 48 ವೆರೈಟಿ ಪ್ರತ್ಯಂಗಿರಾದೇವಿ, ಈ ಬಾನಾಮತಿ, ಚಂಡಿ, ಚೋಡಿ ಪ್ರಯೋಗಗಳು ಏನೇ ಮಾಡಿದ್ರು ಕೂಡ ಈ 40 ವೆರೈಟಿ ಪ್ರತ್ಯಂಗಿರ ಮಂತ್ರತಂತ್ರಗಳಿಂದ ಆವಾಹನೆ ಹೋಮ ಮಾಡಿ ನಿಮ್ಮ ಕೈಯಲ್ಲೇ ಸ್ವತಃ ತಂತ್ರಗಳನ್ನ ಮಾಡಿಸಿ, ಎಷ್ಟೋ ವರ್ಷಗಳಿಂದ ಮಾಟ ಮಂತ್ರ ಪ್ರಯೋಗ ನಿಮ್ಮ ವಂಶದಲ್ಲಿ ನಿಮ್ಗೇನಾದ್ರು ಆಗಿದ್ರೆ 2024 ಅಥವಾ 23 ಏನಾದ್ರು ಮಾಟ ಮಂತ್ರ ಮಾಡಿದ್ರೆ ಆ ಹಳೆ ಶತ್ರುಗಳು ಮಾಡಿರೋ ಮಾಟ ಮಂತ್ರ ಪ್ರಯೋಗ ನಾಶ ಆಗ್ಬೇಕು. 2026 ಮುಂದೆವರೆಗೆ ಯಾವ ಶತ್ರುಗಳು ನಿಮ್ಗೆ ಉಟ್ಕೋಬಾರ್ದು, ಯಾವ ಶತ್ರುಂದು ನಿಮ್ಮ ಮಾಟ ಮಂತ್ರ ತಂತ್ರ ಪ್ರಯೋಗ ತಟ್ಟಬಾರ್ದು ಅನ್ನೋದಾಗಿದ್ರೆ ಇದೇ ವರ್ಷ ಮಾರ್ಚ್ ತಿಂಗಳು ಯುಗಾದಿ ಅಮಾವಾಸ್ಯೆ ದಿವಸ ನಿಮಗೆ ನಾವು ಕೆಲವು ಪೂಜಾ ಸಾಮಗ್ರಿಗಳು ನಿಮಗೆ ಕೊಟ್ಟು ನಿಮ್ಮ ಕೈಯಿಂದನೇ ಎಲ್ಲ ಕಾಳಿ ಪ್ರಯೋಗಗಳು, ದುರ್ಗಿ ಪ್ರಯೋಗಗಳು, 48 ವೆರೈಟಿ ಪ್ರತ್ಯಂಗಿರ ಪ್ರಯೋಗ ತಂತ್ರಗಳನ್ನ ಮುದ್ರಾ ಮಂತ್ರ ಮೂಲಕ ನಿಮಗೆ ಕಲಿಸಿ ನಿಮ್ಮಲ್ಲಿರೋ ಆ ಒಂದು ವಂಶ ಪಾರಂಪರ್ಯ ಬಂದಿರುವಂತಹ ಮಾಟ ಮಂತ್ರ ತಂತ್ರ ಬಾಧೆಗಳು ಅಥವಾ ಶತ್ರು ಬಾಧೆಗಳು, ದೃಷ್ಟಿ ದೋಷ, ಎಲ್ಲಾ ತರ ದೋಷಗಳನ್ನು ಆ ಅಮಾವಾಸ್ಯೆ ದಿವಸ ಅದನ್ನ ನಿಷ್ಫಲ ಅಂದ್ರೆ ಫಲವನ್ನ, ಅದ ಶಕ್ತಿಯನ್ನ ನಾಶ ಮಾಡಿ ಈ ಒಂದು ಬಂಧನದಿಂದ ಬಿಡುಗಡೆ ಮಾಡಿ ಹೊಸ ಬದುಕು, ಹೊಸ ಜೀವನ, ಹೊಸ ಬೆಳಕನ್ನ ಈ ಒಂದು ಯುಗಾದಿ ಅಮಾವಾಸ್ಯೆ ದಿವಸ ನಿಮ್ಗೆಲ್ರಿಗೂ ತುಂಬಿಕೊಳ್ಳುವಂತ ಒಂದು ಅವಕಾಶ ಆ ಜಗನ್ಮಾತೆ, ಜಗದ್ಧಾತ್ರಿ ಪ್ರತ್ಯಂಗಿರ ದೇವಿ ಕಲ್ಪಿಸ್ಕೊಡ್ತಾ ಇದ್ದಾಳೆ. ಅದರಿಂದ ಯಾರ್ಯಾರು ಈ ಡಿಸೆಂಬರ್ 4ನೇ ತಾರೀಕು ನಾವು ತುಮಕೂರಿನಲ್ಲಿ ದತ್ತಪಾದಕ ಪೂಜಾ ಮಾಡಿದ್ವಿ, ದತ್ತಾತ್ರೇಯ ಜಯಂತಿ ದಿವಸ. ಕೆಲವು ಬರ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆ ಇನ್ನೊಂದು ಅವಕಾಶ ಈ ಮಹಾಪ್ರತ್ಯಂಗಿರ ಯಾಗದಲ್ಲಿ ಭಾಗವಹಿಸೋದಕ್ಕೆ. ಮತ್ತೆ ದತ್ತಪಾದಕ ಪೂಜೆಲೂ ಭಾಗವಹಿಸಿ ನಮಗೂ ಮಂತ್ರತಂತ್ರ ಬಾಧ ಇನ್ನೂ ನಡ್ತಾ ಇದೀವಿ ಅಂದ್ರೆ ಅವ್ರಿಗೂ ಮತ್ತೊಂದು ಅವಕಾಶ ಈ ಒಂದು ಮಹಾ ಪ್ರತ್ಯಂಗಿರ ಯಾಗದಲ್ಲಿ ಭಾಗವಹಿಸಿ ಹೋಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಸಿಗ್ತಾ ಇದೆ. ಯಾರು ಈ ಪ್ರತ್ಯಂಗಿರ ಪೂಜಾ ಮಹಾಯಾಗದಲ್ಲಿ ಭಾಗವಹಿಸಿ ಈ ಹೋಮದಲ್ಲಿ ನಿಮ್ಮ ಕೈಯಿಂದನೇ ತಂತ್ರ ಮಂತ್ರ ಮಾಡಿ ಪೂರ್ಣಾಹುತಿ ಮಾಡಿಸ್ತೀವಿ ನಾವು. ಈ ಒಂದು ಸುವರ್ಣ ಅವಕಾಶ ಇಡೀ ಜಗತ್ನಲ್ಲೇ ಪ್ರಪ್ರಥಮವಾಗಿ 21 ವೆರೈಟಿ ಕಾಳಿ, 12 ವೆರೈಟಿ ದುರ್ಗಿ, 40 ವೆರೈಟಿ ಬೀಜ ಮಂತ್ರ, ಗಾಯತ್ರಿ ಮಂತ್ರ, ಮಾಲಮಂತ್ರದೊಂದಿಗೆ ಈ ಪೂಜೆ ಮಾಡಿ ನಿಮ್ಮ ಕೈಯಿಂದಲೇ ಮಂತ್ರತಂತ್ರದಿಂದ ಪೂರ್ಣಾಹುತಿ ಮಾಡಿಸ್ತಾ ಇದೀವಿ. ಇದಕ್ಕೆ ತಾವೆಲ್ಲರೂ ಭಾಗವಹಿಸಿ, ಬಲವಂತ ಇಲ್ಲ, ಬಹಳ ಇದೇ ಒಂದು ಕಾರ್ಯಕ್ರಮ ನೀವು ಮನೇಲಿ ಮಾಡ್ತೀವಿ ಅಂದ್ರೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಪ್ರತ್ಯಂಗಿರ ಯಾಗ ಮತ್ತೆ ದುರ್ಗಿ ಮಹಾಕಾಳಿ ಇರೋದಲ್ಲ. ಇದು ಪ್ರತ್ಯಂಗಿರ ಯಾಗ ಮಾಡೋಕ್ ಮುಂಚೆ ಸಪರಿವಾರ ದೇವತೆಗಳು ಕಾಳಿಯರು, ದುರ್ಗಿಯರು ಆದ್ಮೇಲೆ ನೆಕ್ಸ್ಟ್ ಹೈಯರ್ ಲೆವೆಲ್ ಕಾಸ್ಮಿಕ್ ಎನರ್ಜಿ, ಅಟಾಮಿಕ್ ಬಾಂಬ್ ಅಂದ್ರೆ ಪ್ರತ್ಯಂಗಿರ ಅಂತ ದೇವಿ ಮಹಾಯಾಗವನ್ನ ಕಾಳಿಯರಿಂದ, ದುರ್ಗಿಯರಿಂದ ಆಮೇಲೆ ಪ್ರತ್ಯಂಗಿರ ಯಾಗವನ್ನ ಮಾಡಿ ಸಮಸ್ತ ಪೀಡೆ ಬಾಧೆಗಳನ್ನೆಲ್ಲ ನಿವಾರಣೆ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಸಂಸ್ಥೆ ವತಿಯಿಂದ ಒದಗಿಸ್ತಾ ಇದೀವಿ, ಮಾಡ್ಕೊಡ್ತಾ ಇದೀವಿ. ತಾವೆಲ್ಲರೂ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಈ ಒಂದು ಮಹಾಯಾಗ ಭಾಗವಹಿಸಿ ಅದ್ರ ಫಲವನ್ನ ಬೇಗ ನಿರೀಕ್ಷಣೆ ಮಾಡಿ. ಇಡೀ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡುವಂತ ಈ ಒಂದು ವಿಶೇಷ ಯಾಗ
ನಿಮ್ಮ ಲೈಫನ್ನೇ ಬದಲಾವಣೆ ಆಗ್ಲಿ, ಹೊಸ ಚೈತನ್ಯ, ಹೊಸ ವರ್ಷದಿಂದ ನಿಮಗೆ ಒಂದು ಒಳ್ಳೆ ಸುಖ ಶಾಂತಿ ಲಭ್ಯ ಆಗಲಿ, ಆ ಶಾಂತಿ ಯಾವಾಗಲೂ ಸದಾ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಯಾರು ಭಾಗವಹಿಸ್ಬೇಕು ಅಂತಿದ್ದೀರೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಮಹಾಪ್ರತ್ಯಂಗಿರ ಯಾಗ ಶ್ರೀ ಪಾಂಡುರಂಗ ಟೆಂಪಲ್ ಟ್ರಸ್ಟ್ ಅಂತ SPTT.in ಅಂತ, ಇದಕ್ಕೆ ಲಾಗಿನ್ ಆಗಿ ಎಲ್ಲಾ ಡೀಟೇಲ್ಸ್ ಅದಲ್ಲಿದೆ. ನೀವು ಎನ್ರೋಲ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಎನ್ರೋಲ್ ಮಾಡ್ಕೊಂಡ ತಕ್ಷಣ ನಿಮ್ಗೆಲ್ಲ ಇನ್ಫಾರ್ಮೇಶನ್ ನಿಮ್ಮ ವಾಟ್ಸಪ್ ಮುಖಾಂತರ ನಿಮಗೆ ಬರುತ್ತೆ. ಮತ್ತೊಮ್ಮೆ ಈ ಮಹಾಪ್ರತ್ಯಂಗಿರ ಪೂಜಾ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಸಾಯಿರಾಮ್.